ಈಗಿನ ಸಂಸದರು ಬಡವರು ಕಾರ್ಮಿಕರ ಪರ ಮಾತನಾಡೋದೇ ಇಲ್ಲ. ಎಲೆಕ್ಷನ್ ಬಂದಾಗ ಮಾತ್ರ ಇವರೆಲ್ಲ ನೆನಪಾಗ್ತಾರೆ. ಆದರೆ ನಮ್ಮ ಲೌಡ್ ಸ್ಪೀಕರ್ನಲ್ಲಿ ಮಾತನಾಡಿರೋ ಕೆಲವರು ನೆಲ, ಜಲ, ಸಂಸ್ಕೃತಿ ಬಗ್ಗೆ ಗಮನ ಹರಿಸ್ತೀವಿ ಅಂತ ಹೇಳಿದ್ದಾರೆ. ಮತದಾನ ದೇವರುಗಳು, ಮತದಾನ ಪ್ರಭುಗಳು ಮುಂಬರುವ ಲೋಕಸಭಾ ಕ್ಷೇತ್ರದಲ್ಲಿ ಮುಂಬರುವ ಚುನಾವಣೆಯಲ್ಲಿ ನನ್ನನ್ನು MP ಮಾಡಿದ್ದೇ ಆದಲ್ಲಿ ನನ್ನದೇ ಆದ ದೃಷ್ಟಿಕೋನದೊಂದಿಗೆ ನನ್ನದೇ ಆದ ಸೇವೆಯನ್ನು ಸಮಾಜಕ್ಕೆ, ದೇಶಕ್ಕೆ ಏನು ಕೊಡಬೇಕು ಅನ್ನತಕ್ಕಂಥ ದೃಷ್ಟಿಕೋನ, ನನ್ನದೇ ಆದ ಚಿಂತನೆ ಇದೆ. ಆ ಚಿಂತನೆಯ ನಿಟ್ಟಿನಲ್ಲಿ ನಾನು ಮಾತಾಡೋದೇ ಆದರೆ ಫಸ್ಟು ನೆಲ, ಜಲ, ಭಾಷೆ ವಿಷಯವಾಗಿ ನಾನು ಪ್ರಾಧಾನ್ಯತೆ ಕೊಡ್ತೇನೆ. ಸಂಸ್ಕೃತಿ ಸಂಸ್ಕಾರದ ಬಗ್ಗೆ ಪ್ರಾಧಾನ್ಯತೆ ಕೊಡ್ತೀನಿ. ಎರಡನೇದಾಗಿ ಮನುಷ್ಯನಿಗೆ ಏನಕ್ಕೆ ಬೇಕು, ಮೂಲಭೂತ ಸೌಕರ್ಯಗಳು ಬೇಕು, ಅದ್ರ ಬಗ್ಗೆ ನಾನು ಚಿಂತನೆ ಮಾಡ್ತೀನಿ. ಅದು ಯಾವುದಾಗಿರ್ಬೋದು ಅಂದರೆ ಮನುಷ್ಯನಿಗೆ ಮುಖ್ಯವಾಗಿ ಕುಡಿಯೋ ನೀರು ಬೇಕು, ಅವನಿಗೆ ಸರಾಗವಾಗಿ ವಿದ್ಯುತ್ ಶಕ್ತಿ ಸರಬರಾಜಾಗಿರಬೇಕು, ಹಾಗೆ ಮನೆ ಮುಂದೆ ಇರತಕ್ಕಂಥ ಕಸ ವಿಲೇವಾರಿ ಆಗಬೇಕು. ಆಮೇಲೆ ಸುತ್ತಮುತ್ತ ನಾಗರಿಕರ ಜೊತೆಗೆ ಸಂತೋಷವಾಗಿರ್ಬೇಕಂದ್ರೆ ಅವನಿಗೆ ಕಸ ವಿಲೇವಾರಿ ಜೊತೆಗೆ ನಗರಗಳು ಶುಚಿತ್ವ ಕಾಪಾಡಬೇಕು ಅನ್ನತಕ್ಕಂಥ ಭಾವನೆ, ಇದು ಒಂದು ಚಿಂತನೆ. ಎರಡನೇ ಚಿಂತನೆ, ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ವಾರ್ಡ್ಗಳಲ್ಲಿ ಉದ್ಯಾನವನಗಳಿರಬೇಕು. ಆ ಉದ್ಯಾನವನಗಳು ಯಾವ ಥರ ಇರಬೇಕು ಅಂದರೆ ಪರಿಸರಕ್ಕೆ ಅನ್ಯೋನ್ಯವಾಗಿರ್ತಕ್ಕಂಥ ಪ್ರಾಧಾನ್ಯವಾಗಿರ್ತಕ್ಕಂಥ ಮಾತುಗಳಿರಬೇಕು. ಅಲ್ಲಿ ಹೆಚ್ಚಿನದಾಗಿ ವಿಶೇಷವಾಗಿ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಮನುಷ್ಯನಿಗೆ ಪೂರಕವಾಗಿರ್ತಕ್ಕಂಥ, ಅವನಿಗೆ ಪುಷ್ಟಿ ಕೊಡ್ತಕ್ಕಂಥ ಇರಬೇಕು ಅನ್ನತಕ್ಕಂಥ ಭಾವನೆಯಿಂದ. ಎರಡನೇದಾಗಿ ಇವತ್ತೆಲ್ಲ ನಾವು ನೋಡ್ತಾ ಇದ್ದೀವಿ, ನಾವು ಕೆರೆ ಕಟ್ಟೆಗಳಿಲ್ಲ ಬೆಂಗಳೂರಲ್ಲಿ, ಆ ಕೆರೆಗಳನ್ನು ಉಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕೋಬೇಕು. ಮತ್ತು ಸುವರ್ಣ ಬೆಂಗಳೂರನ್ನು ಮಾಡಬೇಕು ಅಂದರೆ ಇವತ್ತೇನು ನಮ್ಮ ಗ್ರೀನ್ ಸಿಟಿ ಅಂತ ಹೇಳ್ತಾ ಇದ್ವೋ, ಇವತ್ತು ಕಾಂಕ್ರೀಟ್ ಸಿಟಿ ಆಗಿದೆ. ಮತ್ತೆ ನಾವು ಗಿಡಗಳನ್ನು ನಡೆಸಬೇಕು, ಮರಗಳನ್ನು ನಡೆಸಬೇಕು, ಮತ್ತು ಗ್ರೀನ್ ಸಿಟಿಯನ್ನು ಮಾಡಬೇಕನ್ನೋ ಉದ್ದೇಶ. ಮೂರನೇದಾಗಿ ಇಷ್ಟೆಲ್ಲ ಕೊಟ್ಟರೆ ಸಾಲದು, ಪ್ರತಿಯೊಂದು ವಾರ್ಡಲ್ಲಿ ಆರೋಗ್ಯ ಕೇಂದ್ರಗಳು ನಾವು ಮಾಡಬೇಕಾಗತ್ತೆ. ಅದರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಹೆಚ್ಚಿನ ರೀತಿ ವೈದ್ಯಕೀಯ ಸೌಲಭ್ಯಗಳನ್ನು ಕೊಡಬೇಕಾಗತ್ತೆ. ಆಮೇಲೆ ಹೆಚ್ಚಾಗಿ ಇಂದಿನ ಮಕ್ಕಳೇ ನಾಳಿನ ಮುಂದಿನ ಪ್ರಜೆಗಳು ಅನ್ನತಕ್ಕಂಥ ಭಾವನೆಯಿಂದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕಾಗತ್ತೆ. ಮಕ್ಕಳಿಗೆ ಆಸ್ತಿಯನ್ನು ಮಾಡತಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನು ದೇಶದ ಆಸ್ತಿಯನ್ನಾಗಿ ಮಾಡತಕ್ಕಂಥ ಪೂರಕವಾಗಿ ಏನು ಸರ್ಕಾರಿ ಶಾಲೆಗಳಿದೆಯೋ ಆ ಶಾಲೆಗಳಿಗೆ ನಾವು ಅವ್ರಿಗೆ ಹೆಚ್ಚಿನದು ಉನ್ನತ ಮಟ್ಟದ ವ್ಯಾಸಂಗ ಮಾಡಿ ಅವ್ರನ್ನ ಗುರುತಿಸ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಬೇಕಾಗತ್ತೆ. ಎರಡನೇದಾಗಿ ಭ್ರಷ್ಟಾಚಾರ ನಿರ್ಮೂಲನೆ. ಪ್ರತಿಯೊಬ್ಬರು ಭ್ರಷ್ಟಾಚಾರ ನಿರ್ಮೂಲನೆ ಮಾತಾಡ್ತಾರೆ. ಅದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಿರ್ಮೂಲನೆ ಅಲ್ಲ, ಕೆಳಮಟ್ಟದಿಂದ. ಎಲ್ಲಿಂದ ಅಂದರೆ ನೋಟ್ ಫಾರ್ ವೋಟ್ ಅಂತ ಇದೆ, ಆಮೇಲೆ ಸೀರೆ ಕೊಡ್ತಾರೆ, ಆಮೇಲೆ ಮೂಗ್ಬಿಟ್ಟು ಕೊಡ್ತಾರೆ. ಅದನ್ನು ಭ್ರಷ್ಟಾಚಾರ ಅಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ. ನಾವೇನು ಮಾಡಬೇಕು ಅಂದರೆ ಅಲ್ಲಿಂದನೇ ಅದನ್ನು ಈಸ್ಕೊಳ್ದೆ ಬಿಟ್ಟು ಉತ್ತಮವಾದ ವ್ಯಕ್ತಿನ ಆಯ್ಕೆ ಮಾಡೋದ್ರ ಮೂಲಕ, ನಾವು ಉತ್ತಮವಾದ ವ್ಯಕ್ತಿನ ಆಯ್ಕೆ ಮಾಡಿದಾಗ ಮಾತ್ರ, ಉತ್ತಮವಾದ ವ್ಯಕ್ತಿ ಆಯ್ಕೆ ಆದಾಗ ಮಾತ್ರ ದೇಶದಲ್ಲಿ ಉತ್ತಮವಾದ ಸೇವೆಯನ್ನು ನಿರೀಕ್ಷೆ ಮಾಡುವುದು, ಆಗ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವುದು. ನಾನೇನ MP ಆದರೆ ದೇಶದಲ್ಲಿ ನಾನಾ ಸಮಸ್ಯೆಗಳು ತಾಂಡವವಾಡ್ತವೆ. ಮೊದಲನೆಯದಾಗಿ ಭ್ರಷ್ಟಾಚಾರ ಇರ್ಬೋದು, ಆರ್ಥಿಕ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ, ಇನ್ನು ಬೇಜಾನ್ ಮೂಲ ಸೌಕರ್ಯಗಳ ಸಮಸ್ಯೆ ತಾಂಡವವಾಡ್ತಾ ಇದೆ. ಹೆಚ್ಚಿನದಾಗಿ ಭ್ರಷ್ಟಾಚಾರದ್ದು ಇಡೀ ದೇಶನ ವ್ಯಾಪಿಸ್ಬಿಟ್ಟದೆ. 60ರಿಂದ 65% ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ನಾನು MP ಆದರೆ ಮೊದಲನೇದಾಗಿ ಮೂಲ ಸೌಕರ್ಯಗಳಿಗೆ ಆದ್ಯತೆ ಕೊಡಬೇಕಾಗ್ತದೆ. ನೀರಿಂದು, ಕುಡಿಯೋ ನೀರಿಂದು ಇರ್ಬೋದು, ರೈತರಿಗೆ ನೀರಿನ ಸೌಕರ್ಯ ಇರ್ಬೋದು, ಅಂಥವುಗಳಿಗೆ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಬೇಕಾಗ್ತದೆ. ಎರಡನೇದು ಭ್ರಷ್ಟಾಚಾರನ ಬಗ್ಬಡಿಬೇಕು. ಪೂರ್ತಿಯಾಗಿ ಬಗ್ಬಡಿಯೋಕ್ಕಾಗ್ದಲೆ ಅವರು 10%ಇಂದ 20%ಕ್ಕೆ ತಂದು ನಿಲ್ಲಿಸಲೇಬೇಕಾದಂಥ ಪರಿಸ್ಥಿತಿ ನಮ್ಮ ದೇಶದ್ದು ಇದೈತೆ. ಇವತ್ತಿನ ಆರ್ಥಿಕ ಪರಿಸ್ಥಿತಿ ನೋಡಿದ್ರೆ ಬಡ ಜನ ಬದುಕುವಂಥ ಸ್ಥಿತಿಲಿ ಇಲ್ದಾಗೈತೆ. ನಮ್ಮ ದೇಶದ ಹಣವನ್ನೆಲ್ಲ ತಗೊಂಡೋಗಿ ಕಪ್ಪು ಹಣ ಮಾಡಿ ಬೇರೆ ದೇಶದಲ್ಲಿ ಸ್ವಿಸ್ ಬ್ಯಾಂಕ್ ಅನ್ನೋ ಇದರಲ್ಲಿ ಇಟ್ಟವ್ರೆ. ಅದಕ್ಕೆ ತರೋಕ್ಕೆ ಏನು ಸಪೋರ್ಟ್ ಬೇಕೋ ನಮ್ಮ ಇದರಿಂದ ಎಲ್ಲ ಹೆಚ್ಚಿನ ಬೆಂಬಲವನ್ನು ಅವ್ರಿಗೆ ತರೋವಂಥವ್ರಿಗೆ ಇದು ನಾವೇ ನಮ್ಮನ್ನೇ ಬಿಟ್ಟರು ನಾವು ತರೋಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡ್ತೀವಿ. ಚಿಕ್ಕಬಳ್ಳಾಪುರದಿಂದ ನನ್ನ ಸಂಸದೆಯಾಗಿ ಆಯ್ಕೆ ಮಾಡಿದಲ್ಲಿ ಮೊದಲನೇದಾಗಿ ನಾನು ಮಾಡೋ ಕೆಲಸ ಏನಂದರೆ ವಿದ್ಯಾ ಅರ್ಹತೆ. ಅಂದರೆ
ಪ್ರತಿಯೊಂದು ಮಕ್ಕಳಿಗೂ, ಇಂಡಿಯಾದಲ್ಲಿರೋ ಪ್ರತಿಯೊಬ್ಬ ಸಿಟಿಸನ್ಗೂ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ವಿದ್ಯೆ ಅನ್ನೋದು ಎಲ್ಲ ಮಕ್ಕಳಿಗೂ ದಕ್ಕಬೇಕಾದ ಒಂದು ಆಸ್ತಿ. ಅದು ಯಾವ ಆಸ್ತಿನ ಬೇಕಾದ್ರೂ ಯಾರು ಬೇಕಾದ್ರೂ ತೊಗೋಬೋದು, ಆದರೆ ವಿದ್ಯೆನ ಯಾರಿಂದನೂ ಕಿತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಎಲ್ಲ ಮಕ್ಕಳಿಗೂ ನಾವು ವಿದ್ಯೆ ಕೊಡಬೇಕು. ವಿದ್ಯೆ ಕೊಟ್ಟಾಗ ಅವ್ರಿಗೆ ಒಂದು ಬುದ್ಧಿವಂತಿಕೆ ಬರುತ್ತೆ, ಯಾರನ್ನ ಆಯ್ಕೆ ಮಾಡಬೇಕು, ಯಾರನ್ನ ಆಯ್ಕೆ ಮಾಡಬಾರ್ದು ಅಂತ. ಮೊದಲನೇದಾಗಿ ಮಾಡೋ ಒಂದು ಕೆಲಸ ಅಂದರೆ ಎಲ್ಲರಿಗೂ ವಿದ್ಯೆನ ಕೊಡಬೇಕಾಗಿದ್ದು. ಅದು ಏನು ದುಡ್ಡು ಕೊಟ್ಟೆ ಕೊಡಬೇಕು ಅಂತ ಏನಿಲ್ಲ, ಅದನ್ನು ದಾನವಾಗಿ ಮಾಡ್ಬೋದು. ಇವಾಗ ಸರ್ಕಾರಿ ಶಾಲೆಗಳು, ಕಾಲೇಜ್ಗಳು ಎಲ್ಲ ಕಮ್ಮಿ ಆಗ್ತದೆ, ಪ್ರೈವೇಟ್ ಜಾಸ್ತಿ ಆಗ್ತದೆ. ಯಾಕಂದರೆ ಈಗ ಸರ್ಕಾರ ಅಂದರೆ ನಮ್ಮ ಸರ್ಕಾರಕ್ಕೆ ಪ್ರೈವೇಟಿಂದ ಜಾಸ್ತಿ ದುಡ್ಡು ಬರ್ತಿದೆ ಅನ್ನೋ ಒಂದು ಕಾರಣಕ್ಕೆ ಸರ್ಕಾರದ ಒಂದು ಶಾಲೆಗಳನ್ನೆಲ್ಲ ಅವರು ತೆಗಿತಾ ಇದ್ದಾರೆ. ಹಾಗಾಗಿ ಅದು ಆಗಬಾರ್ದು. ಸರ್ಕಾರಿ ಶಾಲೆಗಳು ಮತ್ತೆ ಬರಬೇಕು ಮುಂದೆ. ಅವರು ಕೊಡೋಷ್ಟು ವಿದ್ಯೆ ಯಾವ ಪ್ರೈವೇಟ್ ಸ್ಕೂಲಲ್ಲೂ ಕೊಡೋಕ್ಕಾಗಲ್ಲ, ಯಾವ ಪ್ರೈವೇಟ್ ಕಾಲೇಜಸಲ್ಲೂ ಕೊಡೋಕ್ಕಾಗಲ್ಲ. ಮೊದಲಾಗಿ ವಿದ್ಯೆನ ನಾನು ಎಲ್ಲ ಮಕ್ಕಳಿಗೂ ಅದನ್ನು ದುಡ್ಡಿಗೋಸ್ಕರ ಕೊಡೋದಲ್ಲ, ದಾನವಾಗಿ ಕೊಡಬೇಕು ಅಂತ ಇಷ್ಟಪಡ್ತೀನಿ. ಎರಡನೇದಾಗಿ ಹೆಣ್ಮಕ್ಳಿಗೆ ರಕ್ಷಣೆ ಕೊಡಬೇಕು. ಯಾಕಂದರೆ ಗಾಂಧೀಜಿಯವರು ಹೇಳಿದ ಪ್ರಕಾರ ಯಾವಾಗ ಹೆಣ್ಣು ಮಧ್ಯರಾತ್ರಿಲಿ ಒಬ್ಬಂಟಿಯಾಗಿ ಧೈರ್ಯದಿಂದ ನಡೆದು ಹೋಗ್ತಾಳೋ ದಾರಿಲಿ, ಅವಾಗ ಮಾತ್ರ ಹೆಣ್ಣು ಅಂದರೆ ನಮ್ಮ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬಂದಿದೆ ಅಂತ ಅರ್ಥ. ಹೆಣ್ಣಿಗೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಮಾತ್ರ ನಮ್ಮ ದೇಶಕ್ಕೆ ಕೂಡ ನಿಜವಾಗ್ಲೂ ಸ್ವಾತಂತ್ರ್ಯ ಸಿಗುತ್ತೆ. ಯಾಕಂದರೆ ಹೆಣ್ಣು ನಮ್ಮ ದೇಶದ ಆಸ್ತಿ. ನಮ್ಮ ಭೂಮಿ ತಾಯಿನೂ ಕೂಡ ಹೆಣ್ಣು ಅಂತಲೇ ಅವರು ಪೂಜಿಸೋದು. ಆದರೆ ಈ ಕಾಲದಲ್ಲಿ ಹೆಣ್ಣನ್ನು ತುಂಬಾ ಒಂದು ವಸ್ತು ಥರ ನೋಡ್ತಾ ಇದ್ದಾರೆ. ಎಷ್ಟು ಶೋಷಣೆ ಮಾಡ್ತಿದ್ದಾರೆ ಅಂದರೆ, ಒಂದು ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕೀರ್ನೂ ಬಿಡಲ್ಲ ಅನ್ಕೋತಿದ್ದೀನಿ. ಮುಂದೆ ಹೋಗ್ತಾ ಅದನ್ನು ಬಿಡಲ್ಲ. ಯಾಕಂದರೆ ನಮ್ಮ ದೇಶದ ಪ್ರಜೆಗಳಿಗೆ ವಿದ್ಯೆ ಒಂದು ಕಮ್ಮಿ ಆಗಿಬಿಟ್ಟಿದೆ. ವಿದ್ಯೆ ಕೊಟ್ಟರೆ ಅವರಿಗೆ ಗೊತ್ತಾಗುತ್ತೆ ಯಾರನ್ನ ಯಾವ ಸ್ಥಾನದಲ್ಲಿಟ್ಟು ಪೂಜೆ ಮಾಡಬೇಕು ಅಂತ. ಇದೆಲ್ಲದಕ್ಕೂ ಕಾರಣ ವಿದ್ಯೆನ ಮೊದಲು ನಾವು ಎಲ್ಲರಿಗೂ ಒಂದು ಸರಿಯಾದ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ವಿದ್ಯೆ ಕೊಡಿಸ್ಬೇಕು. ಮತ್ತು ಮೂಲಭೂತ ಸೌಕರ್ಯ ಎಲ್ಲರಿಗೂ ಒದಗಿಸ್ಕೊಡ್ಲೇಬೇಕು ನಾವು. ಈಗಿನ ಒಂದು ಜನ್ರೇಷನಲ್ಲಿ ನೀರು ಕಮ್ಮಿ ಆಗ್ತದೆ. ಅದು ಹೇಗೆ ಮಕ್ಕಳಿಗೆ ಅದನ್ನು ತಿಳಿಸ್ಬೇಕು. ನೀರು ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ, ಒಂದು ವೇಸ್ಟ್ ಮಾಡಿಬಿಡಿ ನೀರನ್ನ, ಸುಮ್ಮನೆ ಎಲ್ಲ ವೇಸ್ಟ್ ಮಾಡಬಾರ್ದು. ಅಂಥದ್ದಕ್ಕೆಲ್ಲ ಅವ್ರಿಗೆ ವಿದ್ಯೆ ಕೊಡಬೇಕು. ಚಿಕ್ಕಂದಿರಿಂದನೇ ಕರೆಂಟ್ ಹೇಗೆ ಎಷ್ಟು ಖರ್ಚು ಮಾಡಬೇಕು, ಯಾವ ಥರ ಖರ್ಚು ಮಾಡಬೇಕು, ನೀರನ್ನು ಯಾವ ಥರ ಉಳಿಸ್ಬೇಕು, ಊಟನ ವೇಸ್ಟ್ ಮಾಡಬೇಡಿ, ಊಟ ಇಲ್ದಿದ್ದವ್ರಿಗೆ ಊಟ ಕೊಡಿ. ನಮ್ಮಲ್ಲಿ ಒಂದು ತುತ್ತು ನಾವು ತಿಂದು ಬೇರೆಯವರಿಗೆ ಒಂದು ತುತ್ತು ಕೊಟ್ಟರೆ ನಮಗೂ ಹೊಟ್ಟೆ ತುಂಬುತ್ತೆ, ಅವ್ರಿಗೂ ಹೊಟ್ಟೆ ತುಂಬುತ್ತೆ. ಹೀಗಾಗಿ ನಾವು ಬೆಳಿಬೇಕು, ಬೇರೆಯವ್ರನ್ನೂ ಬೆಳೆಯೋಕ್ಕೆ ಬಿಡಬೇಕು. ಆವಾಗಲೇ ನಮ್ಮ ದೇಶ ಉದ್ಧಾರ ಆಗೋದು. ಅದರಲ್ಲೂ ನಮ್ಮಂಥ ಯುವ ಜನತೆ ಮುಂದೆ ಬರಲೇಬೇಕು. ಖಂಡಿತವಾಗ್ಲೂ ಯುವ ಜನತೆ ಇವತ್ತು ತುಂಬ ಹಿಂದೆ ಇದ್ದೀವಿ ನಾವು. ಗೊತ್ತಾಗುತ್ತೆ, ಅದು ಎಲ್ಲ ಕಡೆನೂ ಗೊತ್ತಾಗುತ್ತೆ. ನಾನು ಹೇಳೋದೇನೆಂದರೆ, ದೇಶಕ್ಕೋಸ್ಕರ ನಮ್ಮ ಯುವ ಜನತೆ ತುಂಬಾ ದುಡಿಬೇಕು. ಯಾಕಂದರೆ ಯಾರೂ ಸ್ಟ್ರೈಕ್ ಮಾಡ್ತಿಲ್ಲ. ಯಾರೋ ಬರ್ತಾರೆ ಹೋಗ್ತಾರೆ ಪೊಲಿಟಿಷನ್ಸು, ಚೆನ್ನಾಗಿ ತಿಂತಾರೆ ಅವರು, ಆದರೆ ಯಾರೂ ಅದನ್ನು ಕೇಳೋದಿಲ್ಲ. ನಾವು ಯುವ ಜನತೆ ನಮ್ಮ ದುಡ್ಡನ್ನು ಯಾಕೆ ಈ ಥರ ಖರ್ಚು ಮಾಡ್ತಿದ್ದೀರಾ, ಏನು ಡೆವಲಪ್ ಮಾಡಿದ್ದೀರಾ ನೀವು ಇಂಡಿಯಾನ ಅಂತ ಕೇಳಬೇಕು. ಆವಾಗಲೇ ನಮ್ಮ ದೇಶ ಉದ್ಧಾರ ಆಗೋದು, ನಮ್ಮ ರಾಜ್ಯ ಉದ್ಧಾರ ಆಗೋದು. ವೀಕ್ಷಕರೇ, ಇನ್ನೂ ಕೆಲವಾರು ಜನ ಮಾತನಾಡಿದ್ದಾರೆ, ಅವನ್ನೂ ಕೂಡ ನೋಡೋಣ. ಜೊತೆಗೆ ಯಾರು ಬಹುಮಾನ ಗೆಲ್ತಾರೆ ಅನ್ನೋ ಕುತೂಹಲಕ್ಕೂ ಕೂಡ ಬ್ರೇಕ್ ಹಾಕ್ತೀವಿ. ಅದಕ್ಕೂ ಮೊದಲು ಒಂದು ಪುಟಾಣಿ ಬ್ರೇಕ್.